ಚಿಕ್ಕ ವಯಸ್ಸಿಂದನೂ ಕೂಡ ಎಷ್ಟೇ ಶ್ರೀಮಂತರಾದ್ರೂ ಕೂಡ ಒಂದಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನೋಡ್ಕೊಂಡ್ ಬಂದಿರ್ತೀರ. ಅಪ್ಪ ನಡೆದಿರುವಂತಹ ದಾರಿಯಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿರ್ತೀರ. ಆ ಒಂದು ಸವಾಲುಗಳಲ್ಲಿ ನೀವು ಇನ್ನು ಸ್ಟಡೀಸ್ ಮಾಡ್ತಿರ್ಬೇಕಾದ್ರೇನೆ ಅಥವಾ ಇನ್ನು ಏನೋ ಒಂದು ಕೆಲಸಗಳು ಮಾಡ್ತಿರ್ಬೇಕಾದ್ರೇನೆ ಅಪ್ಪ ಜೈಲ್ಗೆ ಹೋಗುವಂಥದ್ದಾಗಿರ್ಬೋದು. ಮತ್ತಷ್ಟು ವಿಚಾರಗಳನ್ನ ಮನಸ್ಸಿಗೆ ಬಂದಾಗ ಅದೆಂಥ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಒಂದು ಹೃದಯಕ್ಕೆ ಒಂದು ಆಘಾತ ಆಗುತ್ತೆ. ಅಂತ ಸಮಯದಲ್ಲಿ ಹೆಂಗ್ ನಡೀತಿತ್ತು ನಿಮ್ಮ ಮೆದ್ಲಲ್ಲಿ, ಏನೆಲ್ಲ ಓಡಾಡ್ತಿತ್ತು, ಹೆಂಗೆ ಆ ಒಂದು ಕಷ್ಟವನ್ನ ನುಂಗಿಟ್ಕೊಂಡಿದ್ವಿ? ಅಂದ್ರೆ ಮೊದಲನೇದಾಗಿ ಸರ್, ಇಂಥ ಕಷ್ಟಕಾಲ ಬಂದಾಗ ಯಾವ ಕುಟುಂಬದಲ್ಲಾದ್ರೂ ದುಃಖ ಅನ್ನೋದು ಇದ್ದೇ ಇರುತ್ತೆ ಸಹಜವಾಗಿ. ಬಟ್ ನಮ್ಮಲ್ಲಿ ಇದ್ದಿರುವಂತ ನಂಬಿಕೆ ಏನಂದ್ರೆ, ನಾವು ಯಾರಿಗೂ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ನಮ್ಮ ಕಡೆಯಿಂದ 10 ಜನ, 100 ಜನಕ್ಕೆ, 1000 ಜನಕ್ಕೆ ಒಳ್ಳೇದ್ ಮಾಡ್ಬೇಕನ್ನೋ ಪ್ರಯತ್ನದಲ್ಲೇ ನಾವು ಇದ್ದು ಹೊರತು ನಾವು ಜೀವನ ಮಾಡಿದ್ದೆ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಹೇಳಿ ಆಗಿದೆ ಕೂಡ. ಸೊ ನಮ್ ನಂಬಿಕೆ ಇದೆ, ದೇವ್ರು ಕಾಪಾಡ್ತಾರೆ, ದೇವ್ರು ನಮ್ಮ ಮುಂದಿಗೆ ಇರ್ತಾರೆ ಅಂತ ಹೇಳಿ ನಮ್ಗೆ ದೃಢವಾಗಿ ನಮ್ಮ ಮನಸ್ಸಲ್ಲಿ ಇತ್ತು ಆ ಯೋಚನೆ. ಸೊ ಹಂಗೆ ಕಳೆದ್ವಿ ಕಷ್ಟಕಾಲ ಏನಿತ್ತು. ಏನೇನು ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ನಾನು ಬಂದಿದ್ದೇನೆ. ಇಂಥ ಕಷ್ಟಗಳನ್ನ ನಮ್ಮ ತಂದೆ ತಾಯಿ ತುಂಬಾ ನೋಡ್ಕೊಂಡು ಬಂದಿದ್ದಾರೆ. ದೇವ್ರಿದ್ದಾರೆ ನಮ್ಗೆ. ಸೊ ದೇವ್ರಿದ್ದಾರೆ, ದೈವ ಸಮಾನ ಆಗಿರುವಂತ, ನಮ್ಮನ್ನ ನಂಬ್ಕೊಂಡಿರುವಂತ ಜನರು ಇದ್ದಾರೆ. ಸಾಕು ಅಷ್ಟೇ. ಅಪ್ಪನ ಒಂದು ಬಯೋಗ್ರಫಿಯನ್ನು ಒಂದು ಸಿನಿಮಾ ಮಾಡಿದ್ರು ಕೂಡ ಕಡಿಮೆನೆ. ಪಾರ್ಟ್ 1, ಪಾರ್ಟ್ 2 ತರ ಈ ತರ ಒಂದಷ್ಟು ಪಾರ್ಟ್ಗಳನ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ಅವರ ಒಂದು ಜೀವನೋಗಾಥೆಯನ್ನ ಬಯೋಗ್ರಫಿ ಮೂಲಕ ಮಾಡುವಂತದ್ದು ಅಥವಾ ನಿಮ್ದೇ ಆದಂತ ಪ್ರೊಡಕ್ಷನ್ ಮೂಲಕ ಮಾಡುವಂತದ್ದು ಏನಾದ್ರು ಪ್ಲಾನ್ಸ್ ಇದೆಯಾ? ಯಾಕಂತಂದ್ರೆ ನೀವು ನಟನೆ ಮಾಡಬಹುದು ಅನ್ನುವಂತ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ? ಅಂದ್ರೆ ಅದು ಇನ್ನ ಇದೆ ಸರ್. ಅವ್ರ ಜೀವನ ಇನ್ನ ತುಂಬಾ ಮಾಡೋದಿದೆ. ಅವರು ಜನಗಳಿಗೆ ಇನ್ನ ತುಂಬಾ ಕೊಡುಗೆ ಕೊಡೋದಿದೆ ಅವ್ರ ಕಡೆಯಿಂದ, ಅವ್ರ ಶ್ರಮದಿಂದ. ಸೊ ಅದು ಮುಂದಾಲೋಚನೆ ಸರ್. ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ. ಕಿರೀಟಿ ಅವ್ರ ಮದುವೆ ಆಗಿದೆಯಾ? ಮದುವೆನಾ ಸರ್? ಎಲ್ಲಿ ಸರ್, ನಾನಿನ್ನ ಬ್ಯಾಚಲರ್. ನೀವೇನ್ ಸರ್ ಹಂಗೆ ಹೇಳ್ತೀರಾ? ಏನೂ ಇಲ್ಲ ಸರ್. ಎಷ್ಟು ಪ್ರಪೋಸಲ್ಸ್ ಬಂದಿದೆ ಸರ್? ಪ್ರಪೋಸಲ್ಸ್ ಅಂತ ಏನಿಲ್ಲ ಸರ್. ನಾನು ಚಿತ್ರರಂಗದ ಕಡೆನೆ ನನ್ ಗಮನ ಜಾಸ್ತಿ ಸರ್. ಏನೇ ಇದ್ರು ಚಿತ್ರದ ಬಗ್ಗೆನೇ ನನ್ ಯೋಚನೆ ನಿರಂತರ ಇರುತ್ತೆ. ಸೊ ನಾನು ಯಾವತ್ತೂ ಆತರ ಏನೂ ಇಲ್ಲ ಸರ್. ಈಗ ಶ್ರೀಮಂತ ಹುಡುಗ ಬೇರೆ, ಈಗ ಹೀರೋ ಬೇರೆ, ಸೂಪರ್ ಸ್ಟಾರ್ ಹೀರೋ ಬೇರೆ, ಅದು ಕನ್ನಡ ತೆಲುಗು 2 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿರೋದ್ರಿಂದ ಒಂದಷ್ಟು ಪ್ರಪೋಸಲ್ಸ್ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದಷ್ಟು ಪ್ರಪೋಸಲ್ಸ್ ಅಂತ ಬರುತ್ತೆ. ಆ ಒಂದು ಕಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಿರ್ತೀರಾ? ಆ ಒಂದು ಪೋಸ್ಟ್ ಎಲ್ಲ ಚೆಕ್ ಮಾಡ್ತಿರ್ತೀರಾ? ಕಾಮೆಂಟ್ಸ್ ಓದೋದು ತುಂಬಾ ಅಪರೂಪ ಸರ್. ನಾನು ತುಂಬಾ ಓದೋದಿಲ್ಲ. ಯಾರಾದ್ರೂ ಹೇಳಿದ್ರೆ ಈ ತರ ಇದೆ, ಈ ತರ ಇದೆ ಅಂದ್ರೆ ನಾನು ಕಿವಿಗೆ ಹಾಕೊಂತೇನೆ. ಸಂತೋಷ ಆಗುತ್ತೆ. ಕೆಲವು ಸರಿ ಪ್ರೀತಿ ಕೊಡ್ತಾ ಇದ್ದಾರೆ ಆಡಿಯನ್ಸ್, ಹೇಳೋದು ತುಂಬಾ ಸಂತೋಷ ಆಗುತ್ತೆ. ಕಿರೀಟಿ ಅವ್ರಿಗೆ ಇಷ್ಟ ಆಗುವಂತ ಹುಡುಗಿಗೆ ಏನೆಲ್ಲ ಲಕ್ಷಣಗಳು ಇರಬೇಕು ಅನ್ನುವಂಥದ್ದು? ಅಷ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ಅಷ್ಟು ಗಮನ ನಾನು ಕೊಡ್ಲೇ ಇಲ್ಲ ಸರ್. ಇನ್ನ ನಾನು ಚಿತ್ರರಂಗಕ್ಕೆ ತುಂಬಾ ಮಾಡೋದಿದೆ ನನ್ನ ಕಡೆಯಿಂದ. ಬರುವಂತ 2-3 ವರ್ಷಗಳೇನಿದೆ, ನನ್ನ ಗಮನ ಎಲ್ಲ ಅದ್ರ ಬಗ್ಗೆನೇ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.